ಈ ದುಡ್ಡು ಏನಿದೆಯಲ್ಲ ನ್ಯಾಚುರಲ್ ಕೋಳಿ ಥರನೇ ಇದೆ ನೋಡಿ ಫ್ರೆಂಡ್ಸ್. ಮೈಸೂರು ನಾಟಿದು ಸ್ವಲ್ಪ ಕಿರಿದಿದ್ರು ಕೂಡ ಇದು ಕೂಡ ಒರಿಜಿನಲ್ ನಾಟಿ ಥರನೇ ಕಾಣ್ತಾ ಇದೆ ನೋಡಿ ಇದ್ರ ಶೈಲಿ. ಆಮೇಲೆ ಇದರ ಚಿಕನ್ ಬಂದ್ಬಿಟ್ಟು ಇದ್ರ ಶೈಲಿ ನೋಡಿ ಫ್ರೆಂಡ್ಸ್ ಎಲ್ಲ ನೋಡಿ ಫ್ರೆಂಡ್ಸ್. ಕೆಂಪಿದೆಯಲ್ಲ, ಹಾಂ ಕೆಂಪಿಗಿರಬೇಕು, ಇದ್ರ ಕಂಡ ಕೆಂಪಿಗಿರಬೇಕು. ಯಾವುದೇ ಒಂದು ಕೋಳಿ ಕಂಡ ಕೆಂಪಿದ್ದಾಗ ಅದು ಕೂಡ ಒರಿಜಿನಲ್ ಆಗಿ ಬೆಳೀತಿದೆ ಅಂತ ನಿಮಗೆ ಪ್ರೂಫ್ ಆಗಿ ಸಿಗುತ್ತೆ. ಸೊ ಯಾವ ಒಂದು ಕೋಳಿ ಕಂಡ ಆಗಿರಲಿ ಅದು ಕೂಡ ಕೆಂಪು ಇಲ್ಲ ಅಂತಂದರೆ, ಅದು ವೈಟ್ ಆಗಿದ್ದರೆ ಬೆಳಗಾಗಿದ್ದರೆ, ಸೊ ಅದು ಕೋಳಿ ಕೂಡ ಒರಿಜಿನಲ್ ಬೆಳೆದಿಲ್ಲ, ಇದು ಫೀಡ್ ಹಾಕಿದ್ದಾರೆ. ಒಂದು ಮೈಸೂರು ನಾಟಿ ಕೋಳಿ ಅಂತಂದರೆ ಇವತ್ತು ತುಂಬ ಬೇಡಿಕೆ ಇದೆ, ಡಿಮ್ಯಾಂಡ್ ಇದೆ. ಸೊ ಇವಾಗ ಮೈಸೂರು ನಾಟಿ ಕೋಳಿ ಬಂದ್ಬಿಟ್ಟು 1 kg ಆರಾಮಾಗಿ 500 ರೂಪಾಯಿಗಿದೆ ಫ್ರೆಂಡ್ಸ್. 4 ವರ್ಷದಿಂದ 5 ವರ್ಷಗಳಿಗೆ ಈ ಮೈಸೂರು ನಾಟಿ ಕೋಳಿ ಕಟಾಬಿಗೆ ಬರುತ್ತೆ. ಇದು ತತ್ತೆ ಪರ್ಪಸ್ಗಾದರೆ ಇಂಥ ಒಂದು ಬೆಸ್ಟ್ ಕೋಳಿ ಯಾವುದೂ ಅಲ್ಲ. ಈ ಒಂದು ನೀವು ಫೀಡ್ ಹಾಕಿ ಮೇಸಕ್ಕೆ ಹೋಗಬಾರ್ದು. ಸೊ ಈ ಕೋಳಿಗೆ ನೀವು ಫೀಡ್ ಹಾಕಿ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರೆಗೂ ನೀವು ಫೀಡ್ ಹಾಕಿ ಇದು ನೀವು ಕೋಳಿನ ದುಡ್ಡು ಮಾಡಿ ಮಾಡ್ತೀನಿ ಅನ್ನೋದಾದರೆ ನೀವು ಅದರಲ್ಲಿ ಲಾಭವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಒಂದಿಷ್ಟು ಫ್ರೆಂಡ್ಸ್ ಹೇಳಿದ್ರು ಈ ಮೈಸೂರು ನಾಟಿ ಕೋಳಿ ತತ್ತೆಟ್ಟು ಮರಿ ಮಾಡುತ್ತಾ ಅಂತ. ಬಟ್ ಇದು ಮೈಸೂರು ನಾಟಿ ಪರ್ಪಸ್ಗಾಗಿರಲಿ ಮತ್ತು ಮೀಟ್ ಪರ್ಪಸ್ ಅಂದರೆ ಕಂಡ ಪರ್ಪಸ್ ಆಗಿರಲಿ ಇದು ಚೆನ್ನಾಗಿದೆ. ತತ್ತಿ ಪರ್ಪಸ್ ಮಾಡಿದರೆ ಇದರಷ್ಟು ಲಾಭ ಯಾವುದಿಲ್ಲ ಫ್ರೆಂಡ್ಸ್. ತತ್ತಿ ಪರ್ಪಸ್ ಮಾಡಿದರೆ ಸಿಕ್ಕಾಪಟ್ಟೆ ಲಾಭ ಇದೆ. 10 ರೂಪಾಯಿ ಮಿನಿಮಮ್ 10 ರೂಪಾಯಿಗಂತೂ ನೀವು ಮಾರಲೇಬೇಕು. ಕೆಲವೊಂದು 1000 ಮಟ್ಟ ಏನಾದ್ರು ಪರ್ಪಸ್ ನೀವು ವ್ಯಾಪಾರ ಮಾಡ್ತೀನಿ ಅನ್ನೋದಾಗಿದ್ದರೆ ನೀವು ಯಾವುದೇ ರೀತಿ ಹಂಚ್ಕೊಳ್ಳುವಂಥ ಒಂದು ಭಯ ಬೇಡ. ಕೋಳಿ ಮಾರ್ಕೆಟಿಂಗ್ ಏನಾದರೆ ನೀವು ಯಾವ ರೀತಿ ಕೋಳಿ ಸಾಕ್ತೀರ ಅನ್ನೋದ್ರ ಮೇಲೆ ಆ ಕೋಳಿ ಮಾರ್ಕೆಟ್ ಡಿಪೆಂಡ್ ಆಗಿರುತ್ತೆ. ಸೊ ನಾವು ಸಮತೋಲನವಾದ ಪ್ರೋಟೀನ್ ವಿಟಮಿನ್ ಕೊಟ್ಟಾಗ ಅವುಗಳಿಗೆ ಏನು ಸಮಸ್ಯೆ ಆಗೋದಿಲ್ಲ, ಮತ್ತು ಕೊರತೆ ಅಂತ ಕ್ಯಾಲ್ಸಿಯಂ ಕೊರತೆ ಅಂತೂ ಅವುಗಳಿಗೆ ಆಗೋದಿಲ್ಲ, ಇರೋದಿಲ್ಲ. ಮತ್ತು ಇಡೀ ಆಲ್ ಓವರ್ ಕರ್ನಾಟಕದಲ್ಲಿ ನಮಗೆ ಇವತ್ತು ನಂಬರ್ ಇದೆ. ನೀವು ಎಲ್ಲಂತರಲ್ಲಿ ಕೂಡ ನಿಮ್ಮ ಮಟ್ಟ ಪರ್ಪಸಲ್ಲಿ ನಿಮಗೆ ನಾವು ಮಾರ್ಕೆಟಿಂಗ್ನ ಒದಿಸ್ತೇವೆ. ಸೊ ನಾನು ವೀಡಿಯೋ ಮಾಡೋದಕ್ಕೆ ಕಾರಣ ಬಂದುಬಿಟ್ಟು ಸೊ ಎಲ್ಲ ಫ್ರೆಂಡ್ಸ್ ಹೇಳ್ತಾ ಇದ್ರು ಇವತ್ತು ಮೈಸೂರು ನಾಟಿ ಕೋಳಿ ಬೇರೆ ಮತ್ತು ಈ ನಾಟಿ ಕೋಳಿ ಬೇರೆ ಅಂತ ಸ್ವಲ್ಪ ಜನ ಹೇಳ್ತಾ ಇದ್ರು. ಸೊ ನಾನು ಹೇಳ್ತಾ ಇದ್ದೀನಿ ಅವರಿಗೆ, ಈ ಮೈಸೂರು ನಾಟಿ ಕೋಳಿ ಅನ್ನೋದು ಬೇರೆ ಏನಿಲ್ಲ, ಇದು ಕೂಡ ನ್ಯಾಚುರಲ್ ಆಗಿ ಕೋಳಿನೇ, ನಾಟಿ ಕೋಳಿನೇ. ಸೊ ಇವತ್ತು ನಾಟಿ ಕೋಳಿಗೂ ಮೈಸೂರು ನಾಟಿಗೂ ಏನು ವ್ಯತ್ಯಾಸ ಏನಿಲ್ಲ ಫ್ರೆಂಡ್ಸ್. ಈ ಒಂದು ನಮ್ಮ ಒರಿಜಿನಲ್ ನಾಟಿ ಕೋಳಿನೇ ಅದಲ್ಲ, ಇದು ಚೆನ್ನಾಗಿ ಒಂದು 6 ತಿಂಗಳಿಗೆ 1.5 kg 2 kg ಬಂದರೆ, ಬಟ್ ಇದು 1.5 kg 1 kg ಅಂತೂ ಮಿನಿಮಮ್ ಬಂದೇ ಬರುತ್ತೆ. ಇದು ಕೂಡ ಒರಿಜಿನಲ್ ಆಗಿ ಬಿಟ್ಟು ಮೇಯಿಸ್ತಕ್ಕಂಥ ಒಂದು ಕೋಳಿ. ಸೊ ನಾವು ಇದನ್ನು ಒರಿಜಿನಲ್ ಆಗಿ ಅಂದರೆ ಇದನ್ನು ಫ್ರೀ ರೇಂಜಲ್ಲಿ ನಾವು ಕೋಳಿಯನ್ನು ಬಿಟ್ಟು ಮೇಯಿಸ್ತಾ ಇದ್ವಿ. ಹೀಗಾಗಿ ಇದು ಕೂಡ ಯಾವುದೇ ರೀತಿಯಾಗಿ ಫೀಡ್ ಹಾಕಿ ಇದಕ್ಕೆ ಕೂಡ ಇಂಜೆಕ್ಷನ್ ಮಾಡಿ ಇದಕ್ಕೆ ಕೂಡ ನಾವು ಬೆಳೆಸ್ತಾ ಇಲ್ಲ. ಸೊ ಇವತ್ತು ಓಪನ್ ಆಗಿ ನಮ್ಮ ಏನು ನ್ಯಾಚುರಲ್ ಕೋಳಿ ಏನು ಬೆಳಿತಿದಾವಲ್ಲ, ಸೊ ಅದೇ ಥರನೇ ಇವು ಕೂಡ ಬೆಳಿತಾ ಇದ್ದಾವೆ. ಹೀಗಾಗಿ ಅವಕ್ಕೆ ಇವಕ್ಕೆ ಏನು ವ್ಯತ್ಯಾಸ ಇಲ್ಲ. ಸೊ ನನಗೆ ಒಂದು ಕೋಳಿನ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಈ ಥರ ಇದೆಲ್ಲ ನೋಡಿ ಫ್ರೆಂಡ್ಸ್, ಈ ದುಡ್ಡು ಏನಿದೆ ನ್ಯಾಚುರಲ್ ಕೋಳಿ ಥರನೇ ಇದೆ. ಆಮೇಲೆ ನೋಡಿ ಫ್ರೆಂಡ್ಸ್ ಈ ಕಾಲೇನಿದೆಯಲ್ಲ ನೋಡಿ ಫ್ರೆಂಡ್ಸ್, ಮೈಸೂರು ನಾಟಿದು ಸ್ವಲ್ಪ ಕಿರಿದಿದ್ರು ಕೂಡ ಇದು ಕೂಡ ಒರಿಜಿನಲ್ ನಾಟಿ ಥರನೇ ಕಾಣ್ತಾ ಇದೆ. ಸೊ ನೋಡಿ ಇದ್ರ ಶೈಲಿ. ಆಮೇಲೆ ಇದರ ಚಿಕನ್ ಬಂದ್ಬಿಟ್ಟು ಇದ್ರ ಶೈಲಿ ನೋಡಿ ಫ್ರೆಂಡ್ಸ್. ಕೆಂಪಿದೆಯಲ್ಲ ನೋಡಿ ಫ್ರೆಂಡ್ಸ್, ಕೆಂಪಿದೆಯಲ್ಲ, ಹಾಂ ಕೆಂಪಿಗಿರಬೇಕು, ಇದ್ರ ಕಂಡ ಕೆಂಪಿಗಿರಬೇಕು. ಯಾವುದೇ ಒಂದು ಕೋಳಿ ಕಂಡ ಕೆಂಪಿದ್ದಾಗ ಅದು ಕೂಡ ಒರಿಜಿನಲ್ ಆಗಿ ಬೆಳೀತಿದೆ ಅಂತ ನಿಮಗೆ ಪ್ರೂಫ್ ಆಗಿ ಸಿಗುತ್ತೆ. ಸೊ ಯಾವ ಒಂದು ಕೋಳಿ ಕಂಡ ಆಗಿರಲಿ ಅದು ಕೂಡ ಕೆಂಪು ಇಲ್ಲ ಅಂತಂದರೆ, ಅದು ವೈಟ್ ಆಗಿದ್ದರೆ ಬೆಳಗಾಗಿದ್ದರೆ, ಸೊ ಅದು ಕೋಳಿ ಕೂಡ ಒರಿಜಿನಲ್ ಬೆಳೆದಿಲ್ಲ, ಇದು ಫೀಡ್ ಹಾಕಿದ್ದಾರೆ. ಮೋಸ್ಟ್ಲಿ ಇದನ್ನು ಅವರು ಇಂಜೆಕ್ಷನ್ ಮಾಡಿ ಬೆಳೆಸಿದ್ದಾರೆ ಅಂತಲೇ ಅಲ್ಲಿ ಪ್ರೂಫ್ ಆಗಿ ಗೊತ್ತಾಗ್ಬಿಡುತ್ತೆ. ಸೊ ಒರಿಜಿನಲ್ ನಾಟಿ ಕೋಳಿಗೂ ಮತ್ತು ನಾವು ಬ್ರೀಡ್ ಮಾಡಿ ಮಾಡೋ ಕೋಳಿಗೂ ಕೂಡ ತುಂಬ ವ್ಯತ್ಯಾಸ ಇರುತ್ತೆ. ಹೀಗಾಗಿ ಇವಾಗ ಮೈಸೂರು ನಾಟಿ ಕೋಳಿ ಬಂದುಬಿಟ್ಟು 1 kg ಆರಾಮಾಗಿ 500 ರೂಪಾಯಿಗಿದೆ ಫ್ರೆಂಡ್ಸ್. ಮಾರ್ಕೆಟಲ್ಲಿ ಹೇಳ್ಬೇಕಂತಂದರೆ 600 ರೂಪಾಯಿ kg ಅವರು ಕೊಡ್ತಾ ಇದ್ದಾರೆ. ಸೊ ನಾವು 500 ರೂಪಾಯಿ ಕೊಟ್ಟರು ಕೂಡ ಏನು ಲಾಸ್ ಏನಾಗಲ್ಲ. ಈ ಒಂದು ಕೆಲವೊಂದಿಷ್ಟು ಕಡೆ ಹೇಳಿದರೆ ಮೈಸೂರು ನಾಟಿ ಕೋಳಿ ಬಗ್ಗೆ ಹೇಳಿದರೆ ಇದು 3.5 ತಿಂಗಳಿಗೆಲ್ಲ ಬರುತ್ತೆ ಅಂತ ಹೇಳಿದರೆ, ಬಟ್ 3.5 ತಿಂಗಳಿಗೆ ಏನು ಬರೋಲ್ಲ. ಇದು ಮೈಸೂರು ನಾಟಿ ಕೋಳಿ ಬಂದುಬಿಟ್ಟು 4.5 ತಿಂಗಳಿಂದ 5 ಗಂಟೆಗೆ, 4.5 ತಿಂಗಳಿಂದ 5 ತಿಂಗಳಿಗೆ ಈ ಮೈಸೂರು ನಾಟಿ ಕೋಳಿ ಕಟಾಬಿಗೆ ಬರುತ್ತೆ ಅಂತಲೇ ಹೇಳ್ತಾ ಇದ್ದೀನಿ. ಸೊ ಇದು ತತ್ತೆ ಸಿಗುತ್ತೆ. ಕೆಲವೊಂದು ಫ್ರೆಂಡ್ಸ್ ಕೇಳ್ತಿದ್ರು ಮೈಸೂರು ನಾಟಿ ಕೋಳಿ ತತ್ತೆ ಇಡುತ್ತಾ ಇಲ್ವಾ ಅಂತ ಕೇಳ್ತಿದ್ರು. ಇದು ತತ್ತೆ ಪರ್ಪಸ್ಗಾದರೆ ಇಂಥ ಒಂದು ಬೆಸ್ಟ್ ಕೋಳಿ ಯಾವುದೂ ಅಲ್ಲ. ಈ ಒಂದು ತಳಿ ಮೊಟ್ಟೆ ಪರ್ಪಸ್ಗಾದರೆ ತುಂಬ ಯೂಸ್ ಇದೆ. ನಾನು ಯಾಕೆ ಮೊಟ್ಟೆ ಪರ್ಪಸ್ ಯೂಸ್ ಮಾಡಂತ ಹೇಳ್ತಾ ಇದ್ದೀನಿ ಅಂದರೆ, ಈ ಒಂದು ಮೈಸೂರು ನಾಟಿ ಕೋಳಿ 4.5 ತಿಂಗಳು ಆದ ತಕ್ಷಣ ಇದು ತತ್ತೆ ಇಡೋದು ಬಂದ್ಬಿಡುತ್ತೆ. ಸೊ ತತ್ತೆ ಇದು ಹೆಂಗೆ ಇಡುತ್ತೆ ಅಂದರೆ, ಒಂದು 20 ದಿನ ತತ್ತೆ ಇಟ್ಟರೆ ಒಂದು 10 ದಿನ ಗ್ಯಾಪ್ ಕೊಡುತ್ತೆ. 10 ದಿನ ಗ್ಯಾಪ್ ಆದಮೇಲೆ ಮತ್ತೆ ರನ್ ಆಗುತ್ತೆ. ಅದಾದ ಯೂಟ್ಯೂಬಲ್ಲಿ ಕೆಲವೊಂದಿಷ್ಟು ವ್ಯೂವರ್ಸ್ ನೋಡಿಬಿಟ್ಟು ಕೇಳಿದ್ರು, ನಿಮಗೆ ಏನು ಇಲ್ಲಿ ಬೇಲಿ ಇಲ್ವಾ, ನೀವು ಸುತ್ತ ಕಡೆ ಜಾಡ್ರಿ ಹಾಕಿಲ್ವಾ ನೀವು ಅಂತ ಕೇಳಿದ್ರು. ನಾವು ಹೇಳ್ತಾ ಇದ್ದೀವಿ ಓಪನ್ ಆಗಿ. ಸೊ ನಾವು ಯಾವುದೇ ರೀತಿಯಾಗಿ ಜಾಡ್ರಿನ ಹಾಕಿಲ್ಲ, ಯಾವುದೇ ರೀತಿಯಾಗಿ ಬೇಲಿ ಕೂಡ ಹಾಕಿಲ್ಲ. ಸೊ ಇದು ಮೈಸೂರು ನಾಟಿಗೆ ಏನು ಮಾಡುತ್ತೆ, ಬೇಲಿ ಹಾಕಿದ್ರು ಕೂಡ ಬೇಲಿನ ಎಗಿರಿ ಬರುತ್ತೆ. ನೀವು ಮೋಸ್ಟ್ಲಿ ಸಾಕಿದ್ರೆ ನಿಮ್ಗೆ ಅನುಭವ ಇರುತ್ತೆ, ಮೋಸ್ಟ್ಲಿ ಇಲ್ಲ ಸಾಕಿಲ್ಲ ಅಂತಂದರೆ ಅದರ ಅನುಭವ ನಿಮ್ಗೆ ಇರಲ್ಲ. ಹೀಗಾಗಿ ನಾವು ಯಾವುದೇ ರೀತಿಯಾಗಿ ಬೇಲಿನ ಹಾಕೊಳ್ಳೋಕೆ ಹೋಗಲ್ಲ. ಸೊ ನಾವು ಇಲ್ಲಿ ಔಟಾಗಿನೇ ಬಿಟ್ಟು ಮೇಯಿಸ್ತೀವಿ. ಇಲ್ಲಿ ಏನೊಂದು ನೀವು ಫೀಡ್ ಹಾಕಿ ಮೇಯ್ಸಕ್ಕೆ ಹೋಗಬಾರ್ದು. ಸೊ ಈ ಕೋಳಿಗೆ ನೀವು ಫೀಡ್ ಹಾಕಿ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರೆಗೂ ನೀವು ಫೀಡ್ ಹಾಕಿ ಇದು ನೀವು ಕೋಳಿನ ದುಡ್ಡು ಮಾಡಿ ಮಾಡ್ತೀನಿ ಅನ್ನೋದಾದರೆ ನೀವು ಅದರಲ್ಲಿ ಲಾಭವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದು ನೀವು ಲಾಭ ಅನ್ನೋದಕ್ಕಿಂತ ಆ ಕೋಳಿನ ಯಾರೂ ತೊಗೊಳೋದಿಲ್ಲ. ಅದು ವೈಟಾಗಿ ಬಂದುಬಿಡುತ್ತೆ, ಕಂಡ ಫುಲ್ ವೈಟ್ ಬರುತ್ತೆ. ಅದಾದಮೇಲೆ ಕೋಳಿ ಸ್ವಲ್ಪ ದಪ್ಪ ಬರುತ್ತೆ. ಹೀಗಾಗಿ ಜನರು ಅದನ್ನು ಇಂಟ್ರೆಸ್ಟ್ ಪಡಲ್ಲ. ಸೊ ಅದನ್ನು ಗೊತ್ತಾಗ್ಬಿಡುತ್ತೆ ಆಲ್ರೆಡಿ ನೀವು ಫೀಡ್ ಹಾಕಿ ಮೇಯಿಸಿದ್ರೆ ಅನ್ನೋದು. ಹೀಗಾಗಿ ಅದು ಜಾಸ್ತಿ ಸೇಲ್ ಹೋಗಲ್ಲ. ಸುಮ್ಮನೆ 200 250 ಎಲ್ಲ ಕೇಳ್ತಾರೆ, 250 300 ಕೇಳ್ಬಿಡ್ತಾರೆ. ಹೀಗಾಗಿ ನೀವು ನ್ಯಾಚುರಲ್ ಆಗಿ ಔಟ್ಫಿಟ್ಟಲ್ಲೇ ಮೇಯಿಸೋದು ಒಂದು ಒಳ್ಳೆಯ ಒಂದು ಉದಾಹರಣೆ ಅಂತಲೇ ನಾನು ಹೇಳ್ತಾ ಇದ್ದೀನಿ. ಇವತ್ತು ಕೆಲವೊಂದಿಷ್ಟು ಫ್ರೆಂಡ್ಸ್ ಕೇಳಿದ್ರು ಈ ಮೈಸೂರು ನಾಟಿ ಕೋಳಿ ತತ್ತೆಟ್ಟು ಮರಿ ಮಾಡುತ್ತಾ ಅಂತ. ಬಟ್ ಇದು ನಮ್ಮ ಮೈಸೂರು ನಾಟಿ ಕೋಳಿ ಏನಿದೆಯಲ್ಲ, ಇದು ಕೂಡ ಮರಿಯನ್ನು ಮಾಡೋದಿಲ್ಲ, ಯಾವುದೇ ಕಾರಣಕ್ಕೂ ಮರಿ ಮಾಡೋದಿಲ್ಲ. ಸೊ ಇದು ತತ್ತೆ ಪರ್ಪಸ್ಗಾಗಿರಲಿ ಮತ್ತು ಮೀಟ್ ಪರ್ಪಸ್ ಅಂದರೆ ಕಂಡ ಪರ್ಪಸ್ ಆಗಿರಲಿ ಇದು ಚೆನ್ನಾಗಿದೆ. ಅದು ಬಿಟ್ಟು ನೀವು ಇದನ್ನು ಮರಿ ಮಾಡಿ ಇದರಿಂದ ನೀವು ಮತ್ತೆ ಜಾಸ್ತಿ ಮರಿಯನ್ನು ಮಾಡಿ ದೊಡ್ಡ ಪ್ರಮಾಣದಲ್ಲಿ ಕೋಳಿ ಸಾಕಾಣಿಕೆ ಮಾಡ್ತೀನಿ ಅನ್ನೋದಾದರೆ ಇದು ಸುಳ್ಳು ಫ್ರೆಂಡ್ಸ್. ಇದು ಯಾವುದೇ ರೀತಿಯಾಗಿ ಮರಿ ಕೂಡ ಮಾಡೋದಿಲ್ಲ, ಮತ್ತು ಇದು ಕಾವು ಕೂಡ ಕುಂತರು ಕೂಡ ವೇಸ್ಟ್ ಇದು. ಇದೇನೋ ತತ್ತೆ ಪರ್ಪಸ್ ಅಂತೂ ತುಂಬ ಚೆನ್ನಾಗಿದೆ. ಸೊ ನಾವು ಒಂದು 500 ಕೋಳಿ ಸಾಕಿದೆ ಅಂತ ಅನ್ನೋದಾದರೆ ಅದರಲ್ಲಿ ಒಂದು 200 ಹುಂಜ ಇರುತ್ತೆ, ಒಂದು 300 ಆ್ಯಡ್ ಇರುತ್ತೆ. ಹೀಗಾಗಿ ಅಲ್ಲಿ ಅವು ಕಂಪೋಸ್ ಆಗಿಬಿಟ್ಟು ಅದು ತತ್ತಿನ ಜಾಸ್ತಿ ರೀತಿಯಲ್ಲಿ ಇಡೋಕ್ಕೆ ಪ್ರಯತ್ನ ಪಡುತ್ತೆ.
ತತ್ತಿ ಪರ್ಪಸ್ ಮಾಡಿದರೆ ಇದರಷ್ಟು ಲಾಭ ಯಾವುದಿಲ್ಲ ಫ್ರೆಂಡ್ಸ್. ತತ್ತಿ ಪರ್ಪಸ್ ಮಾಡಿದರೆ ಸಿಕ್ಕಾಪಟ್ಟೆ ಲಾಭ ಇದೆ. ತತ್ತಿ ಪರ್ಪಸ್ ಮಾಡಿದರೆ ನೀವು 1 ವರ್ಷ ಗಂಟ ನೀವು ಮರಿನ ಇಡಲೇಬೇಕು. 1 ವರ್ಷ ನೀವು ಸಾಕಿದ್ರೆ ಇದರಲ್ಲಿ ಲಾಭ ಕಾಣುತ್ತೆ. ಸೊ ಇಲ್ಲ ಸರ್ ನಮ್ಮ ತತ್ತಿ ಪರ್ಪಸ್ ಏನು ಬೇಡ, ನಮ್ಮ ಮೀಟ್ ಪರ್ಪಸ್ ಅಂದರೆ ಕಂಡ ಪರ್ಪಸ್ ಮಾಡ್ತೀನಿ ಅಂದರೆ ಪರವಾಗಿಲ್ಲ, ನೀವು ಒಂದು 4-5 ತಿಂಗಳ ತಕ್ಷಣ ಇವನ್ನ ಮಾರ್ಬೋದು, ಏನು ಅಭ್ಯಂತರ ಇಲ್ಲ. ಸೊ ಇದು ತತ್ತೆ ಡಿಮ್ಯಾಂಡ್ ಇದೆ. ಸೊ ನೀವು ಕೆಲವೊಂದು ಫ್ರೆಂಡ್ಸ್ ಇದೆ ಏನು ಸರ್ ಈ ಮೈಸೂರು ನಾಟಿ ಕೋಳಿ ಈ ತತ್ತಿ ಇಟ್ಟಾಗ ಅದನ್ನು ಹೇಗೆ ಮಾರೋದು ಅಂತ, ಅದು ಮಾರೋದಕ್ಕೆ ನಿಮ್ಗೆ ಗೊತ್ತಿದೆ. ಸೊ ಇವತ್ತು ಜವರಿ ತತ್ತೆ ಏನಿರುತ್ತಲ್ಲ ಸೇಮ್ ಜವರಿ ತತ್ತೆ ಇದ್ದಂಗೆ ಈ ಒಂದು ಮೈಸೂರು ನಾಟಿ ಕೋಳಿ ತತ್ತೆ ಇರುತ್ತೆ. ಇದು ಕೂಡ 10 ರೂಪಾಯಿ ಮಿನಿಮಮ್ 10 ರೂಪಾಯಿಗಂತೂ ನೀವು ಮಾರಲೇಬೇಕು. ಕೆಲವೊಂದು ಫ್ರೆಂಡ್ಸ್ ಹೇಳ್ತಾರೆ 5 ರೂಪಾಯಿ 6 ರೂಪಾಯಿ ಎಲ್ಲ. ಸೊ ಫ್ರೆಂಡ್ಸ್ ಅದು ಫಾರ್ಮ್ ಕೋಳಿದೇ ತತ್ತೆ 5 ರೂಪಾಯಿ 6 ರೂಪಾಯಿ ಮಾರ್ತಾರೆ. ಅಂಥದ್ರಲ್ಲಿ ಇದು ಜವರಿ ಕೋಳಿ ಅಲ್ವಾ, ಇದು 10 ರೂಪಾಯಿಗಂತೂ ನೀವು ಮಾರಲೇಬೇಕು. ನೀವು ಮಾರ್ಕೆಟಿಂಗ್ ಏನಾರು ನೀವು ಕೇಳ್ಬೋದು ಏನು ಸರ್ ಇದು ತತ್ತೆ ಇಲ್ಲಿ ಮಾರೋದು ಹೇಗೆ ಮಾರೋದು, ಕೆಳಗಡೆ ನಾನು ನಂಬರ್ ಮೆನ್ಷನ್ ಮಾಡಿರ್ತೀನಿ. ಸೊ ನಿಮಗೆ ಕಾಂಟ್ಯಾಕ್ಟ್ ಮಾಡಿ. ತತ್ತೆ ಪರ್ಪಸ್ ಇವತ್ತು ಇಡೀ ಆಲ್ ಓವರ್ ಕರ್ನಾಟಕದಲ್ಲಿ ನಮಗೆ ಇವತ್ತು ನಂಬರ್ ಇದೆ. ನೀವು ಎಲ್ಲಂತರಲ್ಲಿ ಕೂಡ ನಿಮ್ಮ ಮಟ್ಟೆ ಪರ್ಪಸಲ್ಲಿ ನಿಮಗೆ ನಾವು ಮಾರ್ಕೆಟಿಂಗ್ನ ಒದಿಸ್ತೇವೆ. ಕೆಲವೊಂದಿಷ್ಟು ಫ್ರೆಂಡ್ಸ್ ಹೇಳ್ತಾ ಇದ್ದಾರೆ ಇವತ್ತು ನಾವು 1000 ಸಾಕ್ತೀವಿ 500 ಸಾಕ್ತೀವಿ, ನಮಗೆ ಮೊಟ್ಟೆ ಮಾರೋದಕ್ಕೆ ನಮಗೆ ಎಲ್ಲಿ ಕೂಡ ನಮಗೆ ಬ್ರಾಂಚ್ಗಳಿಲ್ಲ, ಮೊಟ್ಟೆ ಮಾರೋದಕ್ಕೆ ಇವತ್ತು ನಮಗೂ ಕೂಡ ಯಾರು ಡೀಲರ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಡೀಲರ್ಸ್ ಏನು ಫ್ರೆಂಡ್ಸ್ ಯಾವಾಗಾದ್ರೂ ಸಿಗ್ತಾರೆ, ಬಟ್ ಮೊಟ್ಟೆನ ಕರೆಕ್ಟಾಗಿ ನೀಟಾಗಿ ಡೀಲರ್ಸ್ಗೆ ನೀವು ಕೊಟ್ಟಿದ್ದೆ ಆದರೆ ಡೀಲರ್ಸ್ ತಾವಾಗೆ ಬರ್ತಾರೆ. ಇವತ್ತು ಕರ್ನಾಟಕದಲ್ಲಿ ತುಂಬ ಜನ ಡೀಲರ್ಸ್ ಇದ್ದಾರೆ. ಇವತ್ತು ಡಿಸ್ಟ್ರಿಕ್ಟ್ ವೈಸ್ ಹೇಳೋದಾದ್ರೆ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಕೂಡ ಒಂದು ಡೀಲರ್ಸ್ ಇದ್ದಾರೆ. ತತ್ತೆ ಬಗ್ಗೆ ಮಾರ್ಕೆಟಿಂಗ್ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ. ತತ್ತೆ ಮಾರ್ಕೆಟಿಂಗ್ ಇದ್ದೇ ಇದೆ, ಬಟ್ ಕೋಳಿ ಮಾರ್ಕೆಟ್ ಸ್ವಲ್ಪ ಇಲ್ಲ. ಕೋಳಿ ಮಾರ್ಕೆಟ್ ನೀವಾಗೆ ನೀವು ಕಂಡುಕೊಳ್ಬೇಕು. ಕೋಳಿ ಮಾರ್ಕೆಟಿಂಗ್ ಏನಾದರೆ ನೀವು ಯಾವ ರೀತಿ ಕೋಳಿ ಸಾಕ್ತೀರ ಅನ್ನೋದ್ರ ಮೇಲೆ ಆ ಕೋಳಿ ಮಾರ್ಕೆಟ್ ಡಿಪೆಂಡ್ ಆಗಿರುತ್ತೆ. ಹೀಗಾಗಿ ಈ ಮಾರ್ಕೆಟಿಂಗ್ ಕೋಳಿ ಮಾರ್ಕೆಟ್ ಡಿಪೆಂಡ್ ಅಪಾನ್ ಓನರ್ ಅಲ್ವಾ. ಈ ತತ್ತೆ ಮಾರ್ಕೆಟಿಂದ ಏನಿದ್ರೆ ಪರವಾಗಿಲ್ಲ, ನೋ ಪ್ರಾಬ್ಲಮ್, ಏನು ಅಭ್ಯಂತರ ಇಲ್ಲ. ಹೀಗಾಗಿ ನೀವು 10 ರೂಪಾಯಿಗಂತೂ ಕೊಡಲಿಕ್ಕೆ ಹೋಗಬೇಡಿ. ನೀವು ಒಂದು ಲಾಭ ಪಡಿಬೇಕಂದ್ರೆ ಅಷ್ಟಕ್ಕೆ ಮಾರಲೇಬೇಕು. ಮೈಸೂರು ನಾಟಿ ಕೋಳಿಗೆ ಒರಿಜಿನಲ್ ಆಗಿ ನ್ಯಾಚುರಲ್ ಆಗಿ ಏನು ಫೀಡ್ ಕೊಡಬೇಕಂತ ಕೇಳ್ತಾ ಇದ್ದಾರೆ. ಈ ಒಂದು ಕೋಳಿಗೆ ನೀವು ರಾಗಿ ಕೊಡ್ಬೋದು, ಆಮೇಲೆ ಜೋಳ, ಆಮೇಲೆ ಸಜ್ಜೆ, ಆಮೇಲೆ ತೌಡು, ಅದಾದಮೇಲೆ ಮೆಕ್ಕೆಜೋಳದ ಒಂದು ತೌಡು ಏನಿದೆಲ್ಲ ಎಲ್ಲನೂ ಕೊಡ್ಬೋದು. ಇದನ್ನು ಮಿಕ್ಸಾಗಿನೂ ಕೂಡ ಕೊಟ್ಟರೆ ತುಂಬ ಒಳ್ಳೆಯದು. ಕೆಲವೊಂದಿಷ್ಟು ರೈತರು ಏನು ಮಾಡ್ತಾರೆ ಅಂತಂದರೆ ಸುಮ್ಮನೆ ಮೆಕ್ಕೆಜೋಳನ ಸಣ್ಣದಾಗಿ ಮಾಡಿಬಿಟ್ಟು ಅದೇ ಕೊಡ್ತಾರೆ, ಇಲ್ಲಾಂತಂದ್ರೆ ಸಜ್ಜೆನೇ ಸಣ್ಣದಾಗಿ ಮಾಡಿಬಿಟ್ಟು ಅದೇ ಕೊಡ್ತಾರೆ. ನೀವು ಆ ಥರ ಕೊಟ್ಟಾಗ ಸ್ವಲ್ಪ ಅದಕ್ಕೆ ಪ್ರೋಟೀನ್ ವಿಟಮಿನ್ ಏನೋ ಸ್ವಲ್ಪ ಕಡಿಮೆ ಆಗುತ್ತೆ ಅನಿಸುತ್ತೆ. ಹೀಗಾಗಿ ಸಜ್ಜೆ, ಜೋಳ, ರಾಗಿ ಮತ್ತು ಎಲ್ಲ ಮೆಕ್ಕೆಜೋಳ ಈ ಥರ ಎಲ್ಲನೂ ಕಂಬೈನ್ ಮಾಡಿ ಎಲ್ಲನೂ ಕೊಟ್ಟಾಗ ಅದಕ್ಕೆ ಪ್ರೋಟೀನ್ ಅಂಶ ಕರೆಕ್ಟಾಗಿ ಸಿಗುತ್ತೆ. ಅದಾದಮೇಲೆ ವಿಟಮಿನ್ ಏನಿದೆ ಫ್ರೆಂಡ್ಸ್, ಈಗ ನ್ಯಾಚುರಲಾಗಿ ಅವುಗಳು ಹೊರಗಡೆ ಸುಮ್ಮನೆ ಒಂದು ನೀವು ಹೊರಗಡೆ ಬಿಟ್ಟಾಗ ಅವು ಮೇಕತ್ತವೆ, ಏನು ಪರವಾಗಿಲ್ಲ. ಸೊ ನಾವು ಸಮತೋಲನವಾದ ಪ್ರೋಟೀನ್ ವಿಟಮಿನ್ ಕೊಟ್ಟಾಗ ಅವುಗಳಿಗೆ ಏನು ಸಮಸ್ಯೆ ಆಗೋದಿಲ್ಲ, ಮತ್ತು ಕೊರತೆ ಅಂತೂ ಕ್ಯಾಲ್ಸಿಯಂ ಕೊರತೆ ಅಂತೂ ಅವುಗಳಿಗೆ ಇರೋದಿಲ್ಲ. 1000 ಮೊಟ್ಟೆ ಏನಾದ್ರು ಪರ್ಪೋಸ್ ನೀವು ವ್ಯಾಪಾರ ಮಾಡ್ತೀನಿ ಅನ್ನೋದಾಗಿದ್ದರೆ ನೀವು ಯಾವುದೇ ರೀತಿಗೆ ಹಂಚ್ಕೊಳ್ಳುವಂಥ ಒಂದು ಭಯ ಬೇಡ. ನೀವು 1000 ಮೊಟ್ಟೆ ಆಗಿಲ್ಲ 500 ಮೊಟ್ಟೆ ಆಗಿಲ್ಲ ನೀವು ವ್ಯವಹಾರ ಮಾಡ್ತೀನಿ ಅನ್ನೋದಾದರೆ ಕೆಳಗಡೆ ನನ್ನ ನಂಬರನ್ನು ಮೆನ್ಷನ್ ಮಾಡಿದ್ದೀನಿ ಫ್ರೆಂಡ್ಸ್, ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಯಾವ ಒಂದು ಡಿಸ್ಟ್ರಿಕ್ಟ್ ಅಂತೀರ ಅಲ್ಲಿ ಕೂಡ ನಾನು ಪರಿಚಯ ಮಾಡಿ ಒಂದು ಯಾವ ರೀತಿ ಒಂದು ಸೇಲ್ ಆಗ್ತೀನಿ ಅದ್ರ ಬಗ್ಗೆ ನಾವು ಅಧ್ಯಯನ ಮಾಡ್ತಾಯಿದ್ದೀವಿ. ಸೊ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ನಾವು ವಿಡಿಯೋನ ಮಾಡ್ತೀನಿ. ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕೆಳಗಡೆ ನಮ್ಮ ನಂಬರ್ನ ಕೊಟ್ಟಿದ್ದೀನಿ, ನೀವು ಫೋನ್ ಹಚ್ಚಿ ನಾನು ಟೈಮ್ ಅವೈಲೇಬಲ್ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.